ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಎಲ್ಲಿಯವರೆಗೂ ಹೋರಾಟ ಈಗ ವಿಷಯ ಕುಡಿಯೋಣ. ಇಲ್ಲ 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 ನಮ್ಮ ಪ್ರಾಣ ಬಂದಿರಲ್ಲ, ಇಲ್ಲಿ ವಿರೋಧ ವ್ಯಕ್ತವಾಗ್ತದೆ. ವಿರೋಧ ಅವ್ರು ಯಾಕೆ ವ್ಯಕ್ತ ಮಾಡ್ತಿದ್ದಾರೆ ಅಂಡ್ ಸಡನ್ ಆಗಿ ನೋಟಿಸ್ ಕೊಟ್ಟು ಇದು ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ರಾಜ್ಯ ಉಚ್ಚ ನ್ಯಾಯಾಲಯದಿಂದ ತೀರ್ಪು ಏನಾಗಿದೆ, ಆ ತೀರ್ಪನ್ನ ಅನುಷ್ಠಾನ ಮಾಡ್ತಾ ಇದೀವಿ ನಾವು ಅಷ್ಟೇ. ಇವಾಗ ಅಲ್ಲಿ ಯಶವಂತಪುರ ವಾರ್ಡ್ ಇರುವಂತವ್ರನ್ನ ಇಲ್ಲಿಗೆ ತಗೊಂಡ್ಬಂದು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಯಾರ್ದೋ ಕಾಣದ ವ್ಯಕ್ತಿಗಳ ಕೈವಾಡಕ್ಕೆ ನೀವು ಆಟ ಆಡ್ತಿದ್ದೀರ ಅಂತ ಆಲೂಗಡ್ಡೆ ವ್ಯಾಪಾರ ಮಾಡೋರ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಅಲಾಟ್ಮೆಂಟ್ ಮಾಡಿದ್ವಿ ನಾವು, ಅವರು ತಗೊಂಡಿಲ್ಲ ಅದನ್ನ. ಮೇಡಮ್, ಇವಾಗ ಖಾಲಿ ಇರೋದು ಕೊಡ್ಬೋದಲ್ಲ, ಇರೋರ್ನ ಖಾಲಿ ಮಾಡಿಸ್ಕೊಡೋ ಬದಲು ಖಾಲಿ ಇರೋದು ಕೋರ್ಟ್ ಅಲ್ಲಿ ಡೈರೆಕ್ಷನ್ ಇದೆ, ಅಲ್ಲಿರೋರ್ಗೆ ವಿಸ್ತೀರ್ಣವಾರು ಮಳಿಗೆಗಳನ್ನ ಪ್ರಪೋರ್ಷನೇಟ್ ಆಗಿ ಹಂಚಿಕೆ ಮಾಡಿ ಅಂತ ಆಗಿದೆ. ಸೊ ಆತರ ಹಂಚಿಕೆ ಮಾಡ್ಬೇಕಂದ್ರೆ ಎಲ್ಲವನ್ನೂ ವಾಪಸ್ ತಗೊಂಡು ಎಲ್ಲರಿಗೂ ಹೊಸದಾಗಿ ಅಲಾಟ್ ಮಾಡ್ಬೇಕು. ಮೇಡಮ್, ಇವಾಗ ಒಟ್ಟು ಎಷ್ಟು ಅಂಗಡಿಗಳನ್ನ ಖಾಲಿ ಮಾಡಿಸ್ತಾ ಇದ್ದೀರಾ? ಒಟ್ಟು 163 ಅಂಗಡಿ ಇದೆ ಸರ್ ಇವಾಗ. ಇವಾಗ ಅಲ್ಲಿರೋಂತವ್ರಿಗೆ ಇವಾಗ ವ್ಯಾಪಾರ ನಿಲ್ಲುತ್ತೆ, ರೈತರಿಗೂ ತೊಂದರೆ ಆಗುತ್ತೆ. ಇಲ್ಲಿಗೆ ಬರ್ತಾರಲ್ಲ. ಅಲ್ಲ ಮೇಡಮ್, ಇಲ್ಲಿ ಖಾಲಿ ಮಾಡಿಸೋರ್ನ ಎಲ್ಲಿ ಕಳಿಸ್ತೀರಿ? ಇಲ್ಲಿ ಖಾಲಿ ಮಾಡಿಸೋರ್ನ ಎಲ್ಲಿ ಕಳಿಸ್ತಾ ಇದೀರಾ? ಖಾಲಿ ಮಾಡಿಸ್ತಾ ಇದ್ದೀರಾ? ಕೋರ್ಟ್ ಡೈರೆಕ್ಷನ್ ಇತ್ತು ಏನಂದ್ರೆ ಇವರಿಗೆ ಖಾಲಿ ಮಳಿಗೆಗಳು, ಚಿಕ್ಕ ಮಳಿಗೆಗಳಿದಾವೆ, ಮತ್ತೆ ಆಕ್ಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅದ್ರ ಪ್ರಕಾರ ಇವ್ರಿಗೆ ಆಯ್ಕೆ ಕೊಡಿ, ಮಳಿಗೆ ಬೇಕಾ ಪ್ಲಾಟ್ಫಾರ್ಮ್ ಬೇಕಾ ಅಂತ ಕೇಳಿದ್ವಿ. ಇವ್ರು ಯಾವ್ದು ಆಯ್ಕೆ ಕೊಟ್ಟಿಲ್ಲ, ಅದರಿಂದ ಎವಿಕ್ಷನ್ ತೆರವು ಮಾಡಿದ್ವಿ. ಮೇಡಮ್, ಇವ್ರಿಗೆಲ್ಲ ನೋಟಿಸ್ ಮುಂಚೆನೆ ಕೊಟ್ಟಿರ್ಲಿವಂತೆ, ರಾತ್ರಿ ನೋಟಿಸ್ ಕೊಟ್ಟಿದೀವಿ. 45 ಡೇಸ್ ಆಗಿದೆ. ಆದೇಶ ಪ್ರತಿ ಏನಾದ್ರು ತೋರಿಸ್ತೀರಾ ಮೇಡಮ್? ಇವ್ರ ನೋಡ್ರಿ, ಅಲ್ಲೇ ಅಂಗಡಿಗಳ ಮೇಲೆಲ್ಲ ಅಂಟಿಸಿದೀವಿ, ನೋಡ್ಕೊಳ್ಳಿ. ಆದೇಶದ ಪ್ರತಿ ಎವಿಕ್ಷನ್ ಆಕ್ಟ್ ಅಡಿಲಿ ನೋಟಿಸ್ ಕೊಟ್ಟು 45 ಅದ್ರ ಮೇಲೂ ಇವರು ಸೆಷನ್. ಮೇಡಮ್, ಹೀಗಿರೋದಾಗಿದ್ರೆ ಮುಂಚೆ ಅಲರ್ಟ್ ಎಂತಕ್ ಮಾಡ್ಬೇಕಿತ್ತು ಅಂಗಡಿಗಳನ್ನ ಇವ್ರುಗಳಿಗೆ ಅಂತ? ಅದ ಅಲರ್ಟ್ ಮಾಡಕ್ಕೆ ಇರೋದು ರೂಲ್ಸ್ ಅಲ್ಲಿ. ಇವಾಗ ಇಲ್ಲಿ ಅಂಗಡಿಗಳಿಗೆ ನೋಟಿಸ್ ಬಂದಿರಲ್ಲ, ಇಲ್ಲಿ ವಿರೋಧ ವ್ಯಕ್ತ. ರಾಮ್ ರೆಡ್ಡಿ ಅಂತ ನಾವು ಮರ್ಚೆಂಟ್ ಇಲ್ಲಿ ಇವರು ಮಾರ್ಕೆಟ್ ಶಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕಿದೆ ಸರ್. ನಾವು 8 ವರ್ಷಕ್ಕೆ ಮುಂಚೆನೇ ಅಡ್ವಾನ್ಸ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ನಮಗೆಲ್ಲ ಸೀನಿಯಾರಿಟಿ ಪ್ರಕಾರ ಹಂಚಿಕೆ ಆಗಿದೆ. ಈಗ ಯಶವಂತಪುರದಲ್ಲಿ ಒಂದು 280 ಜನಕ್ಕೆ ಹಂಚಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಹಂಚಿಕೆ ಮಾಡೋದಕ್ಕೋಸ್ಕರ ನಮ್ಮನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ನಮಗೆ ಮಾಲು ಬರ್ತಾ ಇದೆ, ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಬಾಡಿಗೆ ಕಟ್ತಾ ಇದ್ದೀವಿ, ಎಲ್ಲ ಕರೆಕ್ಟಾಗಿದ್ದರೂ ನಮ್ಮನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲೆಲ್ಲ ಸರ್, ದೇಶದಲ್ಲೇ ಯಾವುದೇ APMCನಲ್ಲಿ ಈ ಥರ ಖಾಲಿ ಮಾಡಿಸೋದು 55 ತಿಂಗಳು ಮುಗಿದಿದೆ, ನಿಮ್ಗೆ ಖಾಲಿ ಮಾಡಿಸಿ ಅಂತ ಇದುವರೆಗೂ ಎಲ್ಲೂ ಇಲ್ಲ ಸರ್. ಒಂದೇ ಒಂದು ಉದಾಹರಣೆ ಇಲ್ಲ. ಇವರು ಎಕ್ಸ್ಟ್ರಾ ಇದು ಮಾಡಿ ಏನೋ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ 280 ಜನಕ್ಕೆ ಇಲ್ಲಿ ಮಳಿಗೆಗಳು ಆಲ್ರೆಡಿ 310 ಮಳಿಗೆ ಇದೆ ಸರ್. 280 ಜನಕ್ಕೆ ಇನ್ನು 310 ಇದ್ದಾವೆ, ಇನ್ನೂ ಉಳಿತವೆ, ಶಿಫ್ಟ್ ಮಾಡ್ಬೋದು. ಅದನ್ನು ಬಿಟ್ಟು ನಮ್ಗೆ ಆಲ್ರೆಡಿ ಅಲರ್ಟ್ ಆಗಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ಖಾಲಿ ಮಾಡಿಸಿ ಅವ್ರಿಗೆ ಬೇರೆ ಯಾರಿಗತ್ರ ಅಂಗಡಿಗೆ ಇಷ್ಟಿಷ್ಟು ಅಂತ ಈಸ್ಕೊಳ್ಳೋದಕ್ಕೋಸ್ಕರನೇ ಇದೆಲ್ಲ ನಮ್ಗೆ ಖಾಲಿ ಮಾಡಿಸ್ತಾ ಇದ್ದಾರೆ ಸರ್. ನಮ್ಮ ಜೀವನ ಹಾಳು ಮಾಡ್ತಾ ಇದ್ದಾರೆ ಸರ್. ಇದು ಬಹಿರಂಗವಾಗಿ ಆಗ್ಬೇಕಲ್ವಾ ಟೆಂಡರ್? ಏನಕ್ಕೆ ಹೋಗ್ಬೇಕಾದ್ರು ಹರಾಜು? ಹೌದೌದು, ಬಹಿರಂಗ ಹರಾಜಿಲ್ಲ ಸರ್. ಸೀನಿಯಾರಿಟಿ, ಜ್ಯೇಷ್ಠತೆ ಅಂತಾರೆ. ಜ್ಯೇಷ್ಠತೆ ಮೇಲೆ ಹಂಚಿಕೆ ಮಾಡಬೇಕು. ಜ್ಯೇಷ್ಠತೆ ಮೇಲೆನೆ ನಾವು ಹಂಚಿಕೆ ಆಗಿದ್ದೀವಿ. ಒಬ್ಬ ವ್ಯಕ್ತಿಗೆ, ಒಬ್ಬ ವ್ಯಾಪಾರಸ್ಥನಿಗೆ ಒಂದೇ ಸರಿ ಜ್ಯೇಷ್ಠತೆ ಬರೋದು, ಸೀನಿಯಾರಿಟಿ ಬರೋದು ಒಂದೇ ಸರಿ. ಪದೇ ಇನ್ನೊಂದು ಸರಿ ಸೀನಿಯಾರಿಟಿಗೆ ಬಂದರೆ ಬರೋದಿಲ್ಲ. ಅದು ಎಲ್ಲ ಗೊತ್ತಿದೆ, ಕಾನೂನು ಪ್ರಕಾರವಾಗಿ ಮಾಡಿದ್ದಾರೆ. ನಮ್ಗೆ ಜ್ಯೇಷ್ಠತೆ ಮೇಲೇ ಹಂಚಿಕೆ ಮಾಡಿದ್ದಾರೆ. ನಮ್ಗೆ ಹಂಚಿಕೆ ಮಾಡಿ ನಾವು ಸರ್ಕಾರದ ಉದ್ದೇಶಕ್ಕೆ ಪೂರಕವಾಗಿ 8 ವರ್ಷದಿಂದ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿಕೊಂಡು ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಅವ್ರ ಹೋರಾಟಕ್ಕೆ ಸ್ಪಂದಿಸಲಿಲ್ಲ. ಸರ್ಕಾರ ಉದ್ದೇಶ ಬೇರೆ ಇದೆ.
ಈಗ ದೊಡ್ಡ ದೊಡ್ಡ ಮಳಿಗೆ ಬೇಕು ಅಂತಂದರೆ ನಮ್ಮ ಮಳಿಗೆಗಳು 8 ವರ್ಷದಿಂದ ನಾವು ಖಾಲಿ ಇಟ್ಕೊಂಡು ವ್ಯಾಪಾರ ಮಾಡಿದ್ದೀವಿ, ಅಂದರೆ ಬಾಡಿಗೆ ಕಟ್ಟಿದ್ದೀವಿ. ಈಗ ಬೇರೆಯವ್ರಿಗೆ ಕೊಡೋದಕ್ಕೋಸ್ಕರ ಈಗ ಬೇರೆಯವರು ಯಾರು ಕೊಡೋದಕ್ಕೋಸ್ಕರ ಯಶವಂತಪುರದಲ್ಲಿ ಕೆಲವರು ಇದ್ದಾರೆ ಸರ್. ಓಕೆ, ಅವ್ರು ಕೊಡೋದಕ್ಕೆ ಮಳಿಗೆಗಳು ಆಲ್ರೆಡಿ ಇದಾವೆ ಸರ್, 310 ಇದಾವೆ, 280 ಜನ ಅಲ್ಲಿರೋದು. ಆದ್ರೂ ಇರೋರ್ನ ಖಾಲಿ ಮಾಡಿಸಿ ಇದ್ ಮಾಡ್ತಾ ಇದ್ದಾರೆ. ಖಾಲಿ ಮಾಡಿಸಿ ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟವ್ರೆ ಈ ಕಾರ್ಯದರ್ಶಿಗಳು. ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಸಂಬಂಧವಾಗಿ? ಅಧಿಕಾರಿಗಳು ಇವಾಗ ರಾತ್ರಿ 11 ಗಂಟೆಗೆ ನೋಟಿಸ್ ಅಂಟಿಸಿದ್ದಾರೆ ಸರ್. ಇದ್ದಕ್ಕಿದ್ದಂಗೆ ರಾತ್ರಿ 11 ಗಂಟೆಗೆ ಬೆಳಗ್ಗೆ ಬಂದು ಅನೌನ್ಸ್ ಮಾಡ್ತಾ ಇದ್ದಾರೆ, ನಿಮ್ಮ ಮಳಿಗೆಗಳು ನಿಮ್ಮ ಮಾಲೆಲ್ಲ ಆಚೆ ಹಾಕಿ ನಾವು ಬೀಗ ಹಾಕ್ತೀವಿ ಅಂತ. ಮುಂಚೆ ಏನಾದ್ರು ನೋಟಿಸ್ ಕೊಟ್ಟಿದ್ರ? ಇದಕ್ಕಿಂತ ಮುಂಚೆ ನೋಟಿಸ್ಗಳನ್ನೆಲ್ಲ ನಾವು ರಿಪ್ಲೈ ಕೊಟ್ಟಿದ್ದೀವಿ, ಕೋರ್ಟ್ಗೂ ಹೋಗಿದ್ದೀವಿ, ಕೋರ್ಟಲ್ಲಿ ಅನಾಹುತ ಆಗಿದೆ. ಅವ್ರದ್ದಾದ್ರೆ ಕೋರ್ಟ್ಗೆ ನಾವು ಗೌರವ ಕೊಡಬೇಕು. ಇವತ್ತು ಆಲ್ರೆಡಿ ನಮ್ಮದು ಡಬಲ್ ಬೆಂಚಲ್ಲಿ ಇದೆ ಸರ್, ಹೈಕೋರ್ಟಲ್ಲಿ ಇದೆ. ಅದು ಇತ್ಯರ್ಥವಾಗೋವರೆಗೂ ನಮಗೆ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ರಿಕ್ವೆಸ್ಟ್ ಲೆಟರ್ ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಹೋಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಕೈಗೆ ಸಿಗ್ತಾ ಇಲ್ಲ. ನನ್ಗೆ ಇಲ್ಲೆಲ್ಲ ಕೊಡಬೇಡಿ ನೀವು ಅಂತಾರೆ. ಈಗ ಇಮಿಡಿಯೇಟ್ ಇವತ್ತು 11 ಗಂಟೆಗೆ ನಾವು ಬೀಗ ಹಾಕ್ತೀವಿ ಅಂತ ಬಂದವ್ರೆ. ಆಲ್ರೆಡಿ ಹಾಕಿದ್ರು ಸರ್, ಎ ಬ್ಲಾಕ್ ಅಲ್ಲೆಲ್ಲ ಬೀಗಗಳು ಹಾಕಿ ಎಲ್ಲ ಸೀಲ್ ಹಾಕ್ಬಿಟ್ಟವ್ರೆ. ಈಗ ಸುಮಾರು ಎಷ್ಟು ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ? ಈಗ ಸುಮಾರು ಒಂದು 50 ಅಂಗಡಿಗೆ ಬೀಗ ಹಾಕಿದ್ದಾರೆ ಸರ್. ನೋಟಿಸ್ ಅಂಟಿಸ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಇವಾಗ ಬಿ ಬ್ಲಾಕ್ ಬರ್ತಾ ಇದ್ದಾರೆ ಸರ್. ಈಗ ಸರ್, ಇವಾಗ ನಿಮಗೆ ಖಾಲಿ ಮಾಡಿಸಿ ನಿಮಗೆ ಬೇರೆ ಕಡೆ ಏನಾದ್ರು ವ್ಯವಸ್ಥೆ ಮಾಡ್ತಿದಾರಾ ಅಥವಾ ಇಲ್ಲ ಕೈ ಬಿಡ್ತಾರ? ಮತ್ತೆ ಅವರು ಎಲ್ಲಿ ಆಕ್ಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಇಷ್ಟು ವರ್ಷದಿಂದ ಖಾಲಿ ಮಳಿಗೆಗಳಿಗೆ ವ್ಯಾಪಾರ ಇಲ್ದಿರ ಬಾಡಿಗೆ ಕಟ್ಕೊಂಡು ಬಂದು ನಾವು ಇಲ್ಲೇ ಕೂತಿದ್ದೀವಿ, ನಮ್ಗೆ ವ್ಯಾಪಾರ ಆಗುತ್ತೆ, ಇಲ್ಲಿ ಅಂಗಡಿ ಇರಬೇಕು ಅಂತ ಹೇಳಿ. ಇದನ್ನು ಬಿಟ್ಬಿಟ್ಟು ಸೆಂಟ್ರಲ್ಲಿ ನೀವು ಖಾಲಿ ಮಾಡಿಸಿ ಬೇರೆಯವ್ರಿಗೆ ಕೊಡೋದು ಅಂದ್ರೆ ಅರ್ಥ ಏನು ಸರ್? ಇದು ಬಾಡಿಗೆ ಎಷ್ಟು ಇದೆ? ಬಾಡಿಗೆ ಒಂದು 20,000 ಇದೆ, 30,000 ಇದೆ. ಈಗ ಕಾಣದ ವ್ಯಕ್ತಿಗಳ ಕೈವಾಡಕ್ಕೆ ನೀವು ಬಲಿ ಆಗ್ತಿದ್ದೀವಿ. ನಾವು ಬಲಿ ಆಗ್ತಾ ಇದೀವಿ ಸರ್. ಆನೆಸ್ಟ್ ಆಗಿ ಜಿನೇನಾಗಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ, ಬಾಡಿಗೆನೂ ಕಟ್ತಾ ಇದ್ದೀವಿ, ಯಾವುದೇ ತೊಂದರೆ ಇಲ್ಲ. ಒಬ್ಬ ರೈತರಿಗೆ ನಾವು ಯಾವುದೋ ಪಟ್ಟಿ ನಿಲ್ಲಿಸಿಲ್ಲ, ಯಾವುದೇ ರಿಮಾರ್ಕ್ ಇಲ್ಲ. ಇಂಥವ್ರನ್ನ ನಮ್ಮನ್ನು ಮನೆ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಈ ಸೆಕ್ರೆಟರಿಗಳು, ಈ ಸರ್ಕಾರ. ಈ ಕೊನೆಯದಾಗಿ ಅಧಿಕಾರಿಗಳಿಗೆ ಏನು ಹೇಳೋದಕ್ಕೆ ಇದು ಮಾಡ್ತೀವಿ ಸರ್? ಅಧಿಕಾರಿಗಳಿಗೆ ನಾವು ಒಂದೇ ಹೇಳೋದು, ಈಗ ಹೈಕೋರ್ಟಲ್ಲಿದೆ ಪ್ರಕರಣ ಇದೆ, ಆ ಹೈಕೋರ್ಟಲ್ಲಿ ಇವಾಗ ಕೇಸ್ ಮುಗಿಯೋವರೆಗೂ ನಮ್ಗೆ ಯಾವುದೇ ಡಿಸ್ಟರ್ಬ್ ಮಾಡಬಾರ್ದು. ಈ ದಾಸನಪುರ APMC ಮಾರುಕಟ್ಟೆಯ ಈರುಳ್ಳಿ ಆಲೂಗಡ್ಡೆ ವ್ಯಾಪಾರಿಗಳ ಸಮಸ್ಯೆ ಏನು ಅಂತಂದರೆ, ಈಗಾಗಲೇ ಇಲ್ಲಿ 310 ಮಳಿಗೆಗಳು ಖಾಲಿ ಇವೆ ಈ ಅಂಗಡಿಗಳ ವರ್ತಕರನ್ನ ಹೊರತುಪಡಿಸಿ. ಈಗ APMC ಯಶವಂತಪುರದಿಂದ ಬರೋವ್ರಿಗೂ 280 ಜನಕ್ಕೂ ಆಗಿ ಇನ್ನೂ ಉಳಿಯುತ್ತೆ. ಆಗಿದ್ದರೂ ಕೂಡ ಈ ಅಂಗಡಿಗಳನ್ನೇ ನಮಗೆ ಬೇಕು ಅಂತ ಅವರು ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಇದೊಂದು ಮಾಫಿಯಾ, ಇದೊಂದು ರಿಯಲ್ ಎಸ್ಟೇಟ್ ದಂಧೆ. ಏಕೆಂದರೆ 8 ವರ್ಷಗಳಿಂದ ಇವರು ವ್ಯಾಪಾರ ಇರಲಿ ಇಲ್ದಿರಲಿ, ರಸ್ತೆ ಇರಲಿ ಇಲ್ದಿರಲಿ, ಇವರು ತಾವು ಕಷ್ಟಪಟ್ಟು ಶ್ರಮವಹಿಸಿ ಶ್ರದ್ಧೆಯಿಂದ ವ್ಯಾಪಾರವನ್ನು ಮಾಡಿದ್ದಾರೆ, ಬಾಡಿಗೆಯನ್ನು ಕಟ್ಟಿದ್ದಾರೆ, ಇವರು ವ್ಯಾಪಾರವನ್ನು ಬೆಳೆಸಿದ್ದಾರೆ, ಮಾರುಕಟ್ಟೆಗೆ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಇವತ್ತು ಆ ಜನಗಳನ್ನು ಒಕ್ಕಲೆಬ್ಬಿಸಿ ಆ ಜನಗಳಿಗೆ ಕಟ್ಟಿರುವಂಥ ವ್ಯಾಪಾರದ ಈ ಸಾಮ್ರಾಜ್ಯವನ್ನು ಇನ್ನಾರಿಗೋ 30 ಲಕ್ಷಕ್ಕೋ 20 ಲಕ್ಷಕ್ಕೋ ಮಾರುವಂಥ ಹುನ್ನಾರ ಇದರಿಂದ ಅನ್ನೋದು ಈಗ ಇವತ್ತಿನ ಆರೋಪ. ಇದಕ್ಕೆ ಇವರೆಲ್ಲರೂ ಕೈ ತೋರಿಸ್ತಾ ಇರೋದು APMC ಸೆಕ್ರೆಟರಿ ದೊರೆಸ್ವಾಮಿಯವರತ್ತ. ದೊರೆಸ್ವಾಮಿಯವ್ರನ್ನ ನಾವು ಸಂಪರ್ಕಿಸುವಂಥ ಪ್ರಯತ್ನ ಪಟ್ವಿ. ಅವರು ನಮ್ಮ ಏನು ದೂರವಾಣಿ ಕರೆಯನ್ನು ಸ್ವೀಕರಿಸಲಿಲ್ಲ. ಒಟ್ಟಾರೆ ಈ APMC ಏನು ದಾಸನಪುರದ ಈರುಳ್ಳಿ ಆಲೂಗಡ್ಡೆ ವ್ಯಾಪಾರಿಗಳ ಈ ಒಂದು ಮುಷ್ಕರ, ಈ ಒಂದು ಪ್ರತಿಭಟನೆ ಇವತ್ತು ಅಸಹಾಯಕ ಸ್ಥಿತಿಯಲ್ಲಿ ತಲುಪಿದೆ. ಯಾಕೆಂತಂದರೆ ಈಗಾಗಲೇ ಕೋರ್ಟ್ ಆರ್ಡ್ರನ್ನ ಅವರು ತೊಗೊಂಡು ಬಂದಿದ್ದಾರೆ. ಈಗಾಗಲೇ ಬೇಸಿಗೆ ಒಂದು ರಜೆ ಇರುವಂಥ ಕಾರಣದಿಂದ ಇವರು ಸಲ್ಲಿಸಿರುವಂಥ ಅರ್ಜಿ ಕೂಡ ಈಗ ನೆನೆಗುದಿಗೆ ಬಿದ್ದಿದೆ. ಹಾಗಾದರೆ ಇವರನ್ನು ಕಾಪಾಡೋರು ಯಾರು ಅನ್ನೋದು ಇವತ್ತಿನ ಪ್ರಶ್ನೆ. ಈಗಾಗಲೇ ಎಲ್ಲ ಮಳಿಗೆಗಳಿಗೆ ಬೀಗಗಳನ್ನು ಹಾಕ್ಕೊಂಡು ಇವರನ್ನೆಲ್ಲ ಖಾಲಿ ಮಾಡಬೇಕು ಅಂತೇಳಿ ನೋಟಿಸನ್ನು ಅಂಗಡಿ ಮೇಲೆ ಅಂಟಿಸ್ತಾ ಇದ್ದಾರೆ. ಇವರು ವಿಷ ಕುಡಿಯೋದಕ್ಕೆ ನಮ್ಮ ತೊಂದರೆ ಆಗ್ತಾಯಿದೆ ಅಂತೇಳಿ ತಾವು ಪ್ರತಿಭಟನೆಗೆ ಇಳಿದಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಗಮನವಹಿಸಿ APMC ಅಧಿಕಾರಿಗಳು ಹಾಗೆಯೇ ಶಿವಾನಂದ್ ಪಾಟೀಲ್ರು ಸಚಿವರು ಇವರ ಇದಕ್ಕೆ ಒಂದು ಆಸಕ್ತಿಯನ್ನು ತಗೊಂಡು ಇವರು ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಈ ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಮುಂದೇನಾಗುತ್ತೋ ನೋಡೋಣ. ನಮಸ್ಕಾರ. ರಾಜದಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.